ಎಸ್, ಹೀಗೆ ಗೋಳಾಡ್ತಿರೋ ಈ ದೃಶ್ಯ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾಮಹಳ್ಳಿಯದ್ದು. ಇವತ್ತು ಅಮಾವಾಸ್ಯೆ, ನಾಳೆ ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಹಸು ತೊಳೆಯಲು ಕೆರೆಗೆ ಹೋಗಿದ್ದ ಮೂವರು ನೀರು ಪಾಲಾಗಿ ಸಾವನ್ನಪ್ಪಿರುವ ದಾರುಣ ಘಟನೆ ಬೆಳಕಿಗೆ ಬಂದಿದೆ. ಪಿಯುಸಿ ವಿದ್ಯಾರ್ಥಿ 17 ವರ್ಷದ ವಿನೋದ್, 45 ವರ್ಷದ ಬಸವೇಗೌಡ, 48 ವರ್ಷದ ಮುದ್ದೇಗೌಡ ಸಾವನ್ನಪ್ಪಿದವರಾಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ಸಿದ್ಧತೆ ಭರದಿಂದ ಸಾಗಿತ್ತು. ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದನ ಜಾನುವಾರುಗಳನ್ನು ತೊಳೆದು ಶುಚಿ ಮಾಡಲು ತೆರಳಿದ್ದ ವೇಳೆ ಅವಘಡ ಸಂಭವಿಸಿದೆ. ಬೆಳಗ್ಗೆ 8:30 ಸರಿಸುಮಾರಿಗೆ ಮನೆಯಿಂದ ಕೆರೆಯತ್ತ ತೆರಳಿ ಜಾನುವಾರುಗಳನ್ನು ತೊಳೆಯಲು ಮುಂದಾಗಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಾಳೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡ್ತಾ ಇತ್ತು. ಆದ್ರೆ ಕೆರೆಯಲ್ಲಿ ಜವರಾಯ ಹೊಂಚು ಹಾಕಿ ಕುಳಿತಿದ್ದ. ಹಸು ತೊಳೆಯಲು ಹೋಗಿದ್ದ ಪಿಯುಸಿ ವಿದ್ಯಾರ್ಥಿ 17 ವರ್ಷದ ವಿನೋದ್ ಆಯ ತಪ್ಪಿ ನೀರಿಗೆ ಬಿದ್ದಿದ್ದಾನೆ. ನೀರು ಪಾಲಾಗಿ ಮುಳುಗುತ್ತಿದ್ದ ವಿನೋದ್ ರಕ್ಷಣೆಗೆ ಬಸವೇಗೌಡ ಹಾಗೂ ಮುದ್ದೇಗೌಡ ತೆರಳಿದ್ದು, ಕೊನೆಗೆ ಮೂವರು ಕೂಡ ಜಲಸಮಾಧಿಯಾಗಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ನೀರು ಪಾಲಾದವರ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ 2 ಮೃತದೇಹಗಳು ಪತ್ತೆಯಾಗಿದ್ದು, ಮತ್ತೊಂದು ಮೃತದೇಹಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮೃತ ಕುಟುಂಬಸ್ಥರ ಪಾಲಿಗೆ ಇವತ್ತು ಅಮಾವಾಸ್ಯೆ ತನ್ನ ಕರಾಳತೆಯನ್ನು ಅನಾವರಣಪಡಿಸಿ ಯುಗಾದಿ ಸಂಭ್ರಮ ಹೋಗಿ ಸೂತಕದ ಛಾಯೆ ಆವರಿಸುವಂತೆ ಮಾಡಿದ್ದು ದುರಂತವೇ ಸರಿ ಅನ್ನುವಂತೆ ಮಾಡಿದೆ. ಸರ್ ನಿಮ್ಮ ನಂಬರಿಂದ ಬೇಗ ಹಾಯ್ ಅಂತ ಹಾಕಿ, ಬೇಗ ಹಾಕಿ. ಇವತ್ತು ಹಾಲು ಡೈರಿಗೆ ಹಾಕ್ಬಿಟ್ಟು ಮಾಮೂಲಿ ತೊಳೆಯತ್ತರ ಟ್ಯಾಂಕಿ ಹತ್ರ ಹೋಗೋನೆ, ಅಲ್ಲಿ ಒಂದು ವರ್ಷ ತುಳಿದು 2 ವರ್ಷ ನೀರಿಗೆ ಹಾಕಾಯ್ತು. ಅವರು ಜೊತೆಲಿದ್ದವ್ರಿಗೆ ಫೋನ್ ಮಾಡಿದಾಗ ಇಲ್ಲಿದ್ದೀವಿ ಬಾ ಅಂದಾಗ ಬಂದವರೆ. ನೀವು ಸಹ ನಡೀದೆ ಸರ್. ನಿಮ್ಮ ಮಗನ ಹೆಸರೇನು? ವಿನೋದ್ ಅಂತ. ಏನು ಓದ್ತಿದ್ನ? ಸೆಕೆಂಡ್ PUC ಎಕ್ಸಾಮ್ ಬರ್ದವನೆ, ಮುಂದೆ ಡಿಗ್ರಿ ಮಾಡ್ಬೇಕು ಅಂತಿದ್ದಾನೆ. ನಿನ್ನೆ ಕಾಲೇಜ್ಗೆಲ್ಲ ಕೇಳ್ಕೊ ಬಂದಿದ್ದಾನೆ. ನಾಳೆ ಹೋಗ್ಬೇಕಾಯ್ತು. 3 ಜನ ಹೋದ್ರ? 3 ಜನ ಹೆಸರು? 3 ಜನ ಮುದ್ದೇಗೌಡ ಒಬ್ರು, ಬಸವಣ್ಣ ಅಂತ. ನಿಮ್ಮ ಮಗನ ವಿನೋದ್ ಅಂತ? ವಿನೋದ್ ಅಂತ. ಒಟ್ಟು 3 ಜನ.